ಈ ವರ್ಷ ನಮ್ಮ ಅಮೀನ್ಗಢ ಪೊಲೀಸ್ ಠಾಣೆಯ PSI ಆದಂಥ ಜ್ಯೋತಿ ಮೇಡಮ್ ಅವರು ಎಲ್ಲರನ್ನೂ ಶಾಂತಿ ಸಭೆಗೆ ಆಹ್ವಾನಿಸಿದ್ದಾರೆ. ಇದರ ಉದ್ದೇಶ ಇಷ್ಟೇ, ಕೆಲವೊಂದು ಈ ಒಂದು ಕಾನೂನಿನ ಬಗ್ಗೆ ಅವ್ರು ನಮಗೆ ಮಾಹಿತಿ ಕೊಡ್ತಾರೆ. ಒಂದು ಕರ್ಸಿದ ಉದ್ದೇಶ ಇದೆ, ಕಾನೂನು ಎಲ್ಲರಿಗೂ ಕಾನೂನು ಎಲ್ಲರೂ ಪಾಲನೆ ಮಾಡಬೇಕು. ಎಲ್ಲ ಹಬ್ಬ ಹರಿದಿನಗಳನ್ನು ನಾವೆಲ್ಲರೂ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು. ಯಾವುದೇ ಹಬ್ಬ ಇರಲಿ ಶಾಂತಿಯಿಂದ ಆಚರಣೆ ಮಾಡಬೇಕು, ಯಾವುದೇ ಗಲಾಟೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಈ ಸಭೆಯನ್ನು ಕರೆದಿದ್ದಾರೆ. ಈ ಸಭೆಯ ಕಾನೂನಿನ ಬಗ್ಗೆ ಅವರು ಮಾಹಿತಿಯನ್ನು ನೀಡ್ತಾರೆ. ಪ್ರತಿ ವರ್ಷ ನಾವೆಲ್ಲ ಕೂಡ್ತೀವಿ. ನಮ್ಮ ಮಾಹಿತಿ ಪ್ರಕಾರ ಮೇಡಮ್ ಅವರಲ್ಲಿ ನಮ್ಮಲ್ಲಿ ನಾವೆಲ್ಲ ಒಂದೇ ತಾಯಿ ಮಕ್ಕಳು ಇದ್ದಂಗೆ ಅದೀವಿ. ನಾವು ಅಮೀನ್ಗಢದಾಗ ಯಾವುದೇ ಹಬ್ಬ ಹರಿದಿನ ಇರಲಿ ಕೂಡಿಯೇ ಮಾಡ್ತೀವಿ, ಕೂಡಿಯೇ ಬಾಳ್ತೀವಿ, ಕೂಡಿಯೇ ಆಡ್ತಿರ್ತೀವಿ. ಇದು ನಮ್ಮಲ್ಲಿ ಒಂದು ತತ್ವ ಅಮೀನ್ಗಢದ ಸುತ್ತಮುತ್ತ ಹಳ್ಳಿದು. ಆದರೂ ಸಹಿತ ಇವತ್ತಿನ ಕಾಲಮಾನ ಪ್ರಕಾರ ಮಾಧ್ಯಮಗಳೇ ಕೆಲವೊಂದು ಓಡಾಡಿದ ಸಣ್ಣ ಮಕ್ಕಳು ಇರ್ತಾರೆ, ಓನ್ಯಾಗ ನಮ್ಮಲ್ಲಿ ಕಣ್ಣಿಗೆ ಕಾಣ್ತಿರ್ತಾರೆ. ಹುಡುಗರು ಏನೋ ಒಂದು ನಮ್ಮ ಕಣ್ಣಿಗೆ ಕಂಡಾಗ ಯಾವುದೇ ಒಂದು ಅದು ಕಾನೂನು ಮೀರಿ ಮಾಡುವಂಥ ಕೆಲಸಗಳು ಯಾರೇ ಇದ್ದರೂ ನಾವೇ ಅಲ್ಲಿ ನಮ್ಮ ಮಕ್ಕಳಿಗೆ ಹೇಳ್ಬೇಕಾಗತ್ತೆ. ಓನ್ಯಾಗ ಅದನ್ನು ನಾವೆಲ್ಲರೂ ಮಾಡಿದರೆ ಯಾವುದೂ ಗಲಾಟೆ ಆಗೋದೇ ಇಲ್ಲ. ಅದಕ್ಕೆ ನಾವೆಲ್ಲರೂ ಈ ರಂಜಾನ್ ಹಬ್ಬವನ್ನು ಅತಿ ವಿಜೃಂಭಣೆಯಿಂದ ಅವ್ರ ಜೋಡಿ ನಾವು ಕೈ ಜೋಡಿಸಿ ಆಚರಣೆ ಮಾಡೋಣ. ಹಾಗೂ ಅವರು ಸಹಿತವಾಗಿ ನಮ್ಮ ಹೋಳಿ ಹಬ್ಬದಲ್ಲಿ ಅವರು ಭಾಗವಹಿಸಲಿ. ನಮ್ಮಲ್ಲಿ ಹೋಳಿ ಹಬ್ಬ ವಿಜೃಂಭಣೆ, ಯಾಕಂದ್ರೆ ನಮ್ಮಲ್ಲಿ ಹೋಳಿ ಹಬ್ಬನ ಬಣ್ಣ ಇರೋಂಗಿಲ್ಲ. ನಮ್ಮಲ್ಲಿ ಯುಗಾದಿ ಬಣ್ಣ ಹಿಂಗೆ ಇರೋದ್ರಿಂದ ಕೇವಲ ನಮ್ಮ ಹೋಳಿ ಅನ್ನೋದು ಸ್ವಲ್ಪ ಓಕಳಿ ಆಡ್ತೀವಿ, ಓಕಳಿ ಆಡಿ ಅಷ್ಟೇ ಮುಗಿಸ್ತೀವಿ. ಇಲ್ಲ, ಅದು ಯುಗಾದಿ ಓಕಳಿ ಆಡ್ತೀವಿ. ನಮ್ಮಲ್ಲಿ ಕಾಮನ್ ಸುಟ್ಟು ಅಷ್ಟೇ ಮುಗಿಸೋದ್ರಿಂದ ಅದು ನಮ್ಮಲ್ಲಿ ಅಷ್ಟು ವಿಜೃಂಭಣೆ ಅಂತ ಅನಿಸಿಲ್ಲ. ಅದಕ್ಕೆ ನಾವೆಲ್ಲರೂ ತಮ್ಮ ಈ ರಂಜಾನ್ ಹಬ್ಬಕ್ಕೂ ಹಾಗೂ ಹೋಳಿ ಹಬ್ಬಕ್ಕೂ ಎಲ್ಲರೂ ಸೇರಿ ಆಚರಣೆ ಮಾಡೋಣ. ಒಬ್ಬರೊಬ್ಬರು ಸಹೋದರ ಇರುನು ಈ ಒಂದು ಹೋಳಿ ಹಬ್ಬ ಮತ್ತು ರಂಜಾನ್ 3ನೇ ವರ್ಷ ಸಹಿತ ಕೂಡಿ ಬರೋದು. ಕೊನೆಯ ಒಂದು ದಿವಸ ಕೂಡ ನಮ್ಮ ಹಬ್ಬ ಹೋಳಿ ಹಬ್ಬ ಎರಡು ರಂಜಾನು ಮತ್ತು ಬಣ್ಣ ಕೂಡಿ ಬರ್ತೈತಿ. ಹೋಳಿ ಹಬ್ಬ ಕೂಡಂಗಿಲ್ಲ, ನಡಬಾರ್ದು ಬರ್ತೈತಿ. ಯುಗಾದಿ ಬಣ್ಣ ನಮ್ಮದು. ಆ ಒಂದು ದಿವಸಕ್ಕೆ ಏನೈತೆ ನಾವು ನೀವು ಕೂಡಿ ಎಲ್ಲ ಆ ಹಬ್ಬನೂ ಆಚರಿಸ್ತೀವಿ, ಈ ಹಬ್ಬನೂ ಎಲ್ಲರೂ ಕೂಡಿ ಆಚರಿಸ್ಕೊಂಡು ಮಾಡ್ಕೊತ ಬರ್ತೀವಿ. ತದನಂತರ ನಮ್ಮ ಮಧ್ಯದೊಳಗೆ ನಮ್ಮ ಹೋಳಿ ಹಬ್ಬ ಒಂದು ಬರ್ತೈತೆ, ಸಿರಿಸೇಲ್ ಪಾದಯಾತ್ರೆ ಒಂದು ಬರ್ತೈತೆ. ಮತ್ತು ಒಂದು ವಾರ ನಾವು ಎಲ್ಲರೂ ಅಮೀನ್ಗಢ ಮತ್ತು ಸುಳಿಬಾವಿ, ಕಮ್ಮುತ್ತಿಗೆ, ನಮ್ಮ ಅಕ್ಕಪಕ್ಕದ ಎಲ್ಲ ಸಮಾಜದ ಹಿರಿಯರು ಮತ್ತು ಯುವಕರು ಈ ಎಲ್ಲ ಹಬ್ಬಗಳಲ್ಲಿ ನಾವು ಕೂಡ್ತೀವಿ. ಅದರಲ್ಲಿ ಈ ಒಂದು ಏನದು ನಮ್ಮ ಸಿರಿಸೇಲ ಮಲ್ಲಯ್ಯನ ಪಾದಯಾತ್ರೆ ಕೂಡ ನಾವೆಲ್ಲ ಸಮಾಜದವರು ಕೂಡ್ತೀವಿ. ಹೋಳಿ ಹಬ್ಬದಲ್ಲೂ ಕೂಡ್ತೀವಿ, ರಂಜಾನ್ದಲ್ಲಿ ಕೂಡ ಎಲ್ಲರೂ ಕೂಡ ಮಾಡ್ತಿರ್ತೀವಿ. ಇಲ್ಲಿ ಯಾವುದೇ ಥರದ ತೊಂದರೆಗಳಿಲ್ಲ. ಆದರೆ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ನಾವು ಒಂದು ವಿನಂತಿ ಮಾಡ್ಕೊತೀನಿ, ಇಲ್ಲಿ ಶಾಂತಿ ಐತೆ ಅಂತ ತಿಳ್ಕೊಂಡು ಸುಮ್ಮನೆ ಕುಂದ್ರೆ ಸ್ವಲ್ಪ ತೊಂದರೆಗಳು ಬರ್ತಿರ್ತವೆ. ಯಾಕಂದ್ರೆ 5 ಪಟ್ಟು ಸವಾಗಳೇ ಇಲ್ಲ. ಯಾರೋ ಒಬ್ಬರು ಮಾಡೋದಂತಾರೆ ಯಾವುದೇ ಒಂದು ಸಮಾಜದ ಮೇಲೆ ಗೂಬೆ ಕುಂದಿರುವಂಥ ವಿಚಾರಗಳು ಬರ್ತಾವೆ. ಯಾಕಂದ್ರೆ ಈಗಾಗಲೇ ಬಾಗಲಕೋಟೆ ಪ್ರಕರಣಗಳು ತಾವು ನೋಡಿದ್ದೀರಿ. ಈಗ ಬಾಗಲಕೋಟೆ ಪ್ರಕರಣ ಆಲ್ ಕರ್ನಾಟಕ ಆಲ್ ಇಂಡಿಯಾ ನ್ಯೂಸ್ ಆಗೋಗ್ಬಿಟ್ಟು. ಅಂಥ ಸಮಸ್ಯೆಗಳು ನಮ್ಮಲ್ಲಿ ಬರಲಾರ್ದಂಗೆ ನಾವು ಕೂಡ ಇರ್ತೀವಿ. ನೀವು ಕೂಡ ಇದರಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಕೂಡ ತಾವು ಭಾಳಷ್ಟು ಜಾಗೃತವಾಗಿ ನೀವು ಅಲ್ಲಿ ನಮಗೆ ಮೀಟಿಂಗ್ ಹಾಕ್ಯಾರಿ, ಇಲ್ಲಿ ಮೀಟಿಂಗ್ ಹಾಕ್ಯಾರಿ ಅಂತ ಮಾಡಬೇಡ್ರಿ. ಯಾಕಂದ್ರೆ ಎಲ್ಲ ಜಾಗದಾಗ ಒಬ್ರು ಇರಲಿ ಸಾಕ್ರಿ. ಒಬ್ಬೊಬ್ರು ಎಲ್ಲ ಜಾಗದಾಗ ಇದ್ದಾಗ ನಿಮ್ಮದು ಡ್ರೆಸ್ ನೋಡಿದ್ರೆ ಮಂದಿ ಹೆದರ್ತಿರ್ತಾರೆ. ಅಲ್ಲಿ ಇಲ್ಲ ಪೊಲೀಸರು ಬಂದಾರ ಅಂತೇಳಿ. ಆ ವಿಚಾರ ತಾವು ಕೂಡ ಸಹಕಾರ ಮಾಡಿರಿ ನಮ್ಮ ಜೊತೆಯಲ್ಲಿ, ನಾವು ನಿಮ್ಮ ಜೊತೆಯಲ್ಲಿ ಸಹಕಾರ ಮಾಡ್ತೀವಿ. ಈ ಒಂದು ಹೋಳಿ ಹಬ್ಬ ಮತ್ತು ರಂಜಾನ್ ಯಶಸ್ವಿಯಾಗಲು ನಾವೆಲ್ಲ ಸಮಾಜದವರು, ಅವರಿವರಲ್ಲಿ ಎಲ್ಲ ಸಮಾಜದವರು ಹೋಳಿ ಹಬ್ಬ, ಮಲ್ಲಿಕಾರ್ಜುನ ಜಾತ್ರೆ, ರಂಜಾನ್ ಇವು 3 ಹಬ್ಬ ಭಾಳ ಯಶಸ್ವಿಯಾಗಿ ಅಮೀನ್ಗಢದಾಗ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಮಾತು ಕೊಟ್ಟು, ನಮ್ಮ ಸಮಾಜದಂತರೂ ಕೂಡ ಮುಸ್ಲಿಂ ಸಮಾಜ ಮಲ್ಲಯ್ಯನ ಪಾದಯಾತ್ರೆಯಲ್ಲಿ, ಹೋಳಿ ಹಬ್ಬದಲ್ಲಿ, ಈ ಎಲ್ಲ ಹಬ್ಬದಲ್ಲೂ ಕೂಡ ನಾವು ಕೂಡಿ ತಮ್ಮ ಜೊತೆಯಲ್ಲಿ ಕೂಡಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ತಾವು ಕೂಡ ರಂಜಾನ್ ಹಬ್ಬದಲ್ಲಿ ಯಶಸ್ವಿ ಮಾಡಲು ತಾವು ನಮಗೆ ಸಹಕಾರ ಮಾಡಬೇಕಂತ ಈ ಸಂದರ್ಭದಲ್ಲಿ ಹಾರೈಸಿ, ಶನಿವಾರ ಹಬ್ಬ ಬರೋದ್ರಲ್ಲಿಂತ ಒಂದು ಬಣ್ಣ ನಮಗೆ ಕೂಡೋದ್ರಲ್ಲಿಂತ PSI ಸಾಹೇಬ್ರಿಗೆ ವಿನಂತಿ ಮಾಡ್ಕೊತೀವಿ. ನಾವೇನೈತೆ 9 ಗಂಟೆಗೆ ಅಲ್ಲಿ ಬಿಡ್ತೀವಿ, 9:30ಗೆ ಜಾಯ್ನ್ ಆಗ್ತೀವಿ. 10:30 11 ಗಂಟೆಗೆ ನಮ್ಮ ರಂಜಾನ್ ಹಬ್ಬ ಕ್ಲೋಸ್ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, 11 ನಂತರ ಬಣ್ಣ ಆಡಲು ನಾವು ಕೂಡ ಬಣ್ಣದಾಗ ಕೂಡ್ತೀವಿ. ನೀವು ಕೂಡ ಈ ಒಂದು ಯುಗಾದಿ ಬಣ್ಣ ಯಶಸ್ವಿಯಾಗಿ ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹಾರೈಸಿ, ನಮ್ಮನ್ನು ಕರೆಸಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಈ ಠಾಣೆ PSI ಸಾಹೇಬರಾಗಿರ್ತಕ್ಕಂಥ ಜ್ಯೋತಿ ಮೇಡಮ್ ಅವ್ರಿಗೂ, ಇಲ್ಲಿ ಕೂಡಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಹಿರಿಯರಿಗೂ ಅಂತ ಇದ್ರಾಗ ತಿಳ್ಕೊಬೇಕು. ಹಬ್ಬದಾಗ ನಾವು ಯಾವುದೂ ಜಾತಿ ಧರ್ಮ ಭೇದ ಭಾವ ಯಾವುದೂ ಇಲ್ಲ ಅಂತ.
ಎರಡು ಹಬ್ಬ ಯಾಕೆ ಬರ್ತಾವಪ್ಪ ಅಂದ್ರೆ ಕೂಡಿ ಎಲ್ಲರೂ ಈ ಹಬ್ಬವನ್ನ ಹಿಂದೂಗಳು ಮುಸ್ಲಿಂ ಹಬ್ಬವನ್ನ ಆಚರಣೆ ಮಾಡಲಿ, ಮುಸ್ಲಿಂ ಹಬ್ಬವನ್ನ ಹಿಂದೂಗಳು ಆಚರಣೆ ಮಾಡಬೇಕು. ಎಲ್ಲರೂ ಯಾವುದೇ ರೀತಿಯಾದಂಥ ಭೇದ ಭಾವ ಇರಬಾರ್ದು. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳು. ನಾವೆಲ್ಲರೂ ಮಾಡುವುದೇ ನಾವು ದೇಶಕ್ಕಾಗೆ ಮಾಡತ್ತಿದ್ದೀವಿ. ಏನೇ ಸಮಸ್ಯೆ ಬಂದರೂ ಅವ್ರಿಗೆ ನಾವು ಆಗ್ಲಾಗಿರ್ತೇವೆ, ನಮ್ಗೆ ಅವ್ರು ನಮಗೆ ಆಗ್ಲಾಗಿರ್ತಾರೆ ಅನ್ನೋ ಒಂದು ಉದ್ದೇಶದಿಂದ ಎರಡು ಹಬ್ಬಗಳು ಎಟ್ ಎ ಟೈಮ್ ಆಗಿ ಬಂದಿರೋದ್ರಿಂದ ನಾವು ಎರಡು ಹಬ್ಬಗಳನ್ನು ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ನಿಮ್ಗೆ ಯಾವುದೇ ರೀತಿಯಾದಂಥ ನಮ್ಮ ಕಂಡೀಷನ್ ಇಲ್ಲ. ಕಂಡೀಷನ್ ಯಾವುದು ಕಾನೂನು ಚೌಕಟ್ಟಿನೊಳಗೆ ಮಾಡಂತ ಅಷ್ಟೇ ಹೇಳ್ತೀವಿ ಹೊರತಾಗಿ ಅದನ್ನ ಮೀರ್ ಮಾಡಬೇಡಿ. ಈಗ ನಮ್ಮಲ್ಲಿ ಯಾವುದು ನೀವು ಹಿರಿಯರು ಬಂದಿರಿ, ಈಗ ಮುಖಂಡರ ಸಭೆ ಅಂತ ಯಾಕೆ ಕರಿತೀವಿ? ಎಲ್ಲ ಹುಡುಗಿಗೆ ಕರೆಯೋಕ್ಕಾಗಲ್ಲ. ನಾವು ಯಂಗ್ ಏಜ್ ಹುಡುಗರಿಗೆ ಅಥವಾ ಒಂದು ಮೀಡಿಯಮ್ದವ್ರಿಗೆ ಕರೆಯಲ್ಲ, ಹಿರಿಯರಿಗೆ ಕರಿತೀವಿ. ಹಿರಿಯರಿಗೆ ಕರಿತೀವಿ ಯಾಕಂದ್ರೆ ನಾವು ನಿಮಗೊಬ್ರಿಗೆ ಹೇಳಿದ್ರೆ ನೀವು 10 ಮಂದಿ ಕಂಟ್ರೋಲ್ನಾಗ ಇರ್ತೀರಿ. ಇಡೀ ಊರ ನಿಮ್ಮ ಮಾತು ಕೇಳುವಂಥದ್ದು ಇದು ಇರ್ತೈತಿ. ನಾವು ನಿಮ್ಮನ್ನು ಕರಿಸಿ ಹೇಳ್ಬಿಟ್ರೆ ಅದು ಏನು ಸಮಸ್ಯೆ ಇದೆ ಬ್ಯಾಕ್ಗ್ರೌಂಡಿಂದ ಗೊತ್ತಿರ್ತೈತಿ. ನೀವು ಅಲ್ಲೇ ಇದ್ದು ಅಲ್ಲೇ ಬೆಳೋದು ಅಲ್ಲೇ ಒಂದು ಮುಖಂಡತ್ವ ವಹಿಸಿರ್ತೀರಂದ್ರೆ ಅಲ್ಲಿ ಲೋಕಲ್ ಸಮಸ್ಯೆಗಳೇನು, ಇವ ಯಾಕೆ ಹಿಂಗೆ ಮಾಡಿದ, ಇದು ಏನಾಯ್ತು ಅಂತ ನೀವು ಫುಲ್ ಪರಿಪೂರ್ಣವಾಗಿ ತಿಳ್ಕೊಳಕ್ಕೆ ನಿಮ್ಗೆ ಅವಕಾಶ ಇರುತ್ತೆ. ಮತ್ತು ಈ ಹುಡುಗ ಹೆಂಗ ಅಂತ ನೀವು ವಿಚಾರ ಮಾಡ್ತೀರಿ. ಇನ್ ಕೇಸ್ ಹಂಗೆ ಏನೋ ಸಮಸ್ಯೆ ಬಂದರೂ ನಮ್ಮ ತಕ್ಕ ತಂದಿಲ್ಲ. ಇವತ್ತು ಹಿಂದಿನ ಮೀಟಿಂಗ್ ನಾನು ಬಂದು 2 ವರ್ಷ ಆಯಿತು. ಯಾವುದೇ ರೀತಿಯಲ್ಲಿ ನಮ್ಮ ಅಮ್ಮಿನಗಡ ಠಾಣಾ ವ್ಯಾಪ್ತಿಯಲ್ಲಿ ಮತ್ತು ಯಾವ ರೀತಿ ಕಮ್ಯುನಲ್ ಇಶ್ಯೂಗಳು ನಡೆಯಂಗಿಲ್ಲ. ಯಾಕೆ ಹೇಳೋ, ನಾ ಬಂದಿನಿಂತ ನೋಡೋತ್ತಿನ ನಾ ಆಲ್ಮೋಸ್ಟ್ ಅಲ್ಲಿ ಯಾವುದೇ ಜಗಳ ಬಗೆಹರಿಸೋದತ್ತು. ಯಾರು ಬರಲಿಲ್ಲ ಅಂದ್ರೆ ಇವ್ರಿಗೆ ಕರಿತೀವಿ, ಒಬ್ಬರಿ ಅಣ್ಣ ಅದು ಏನೈತೆ ನೋಡ್ರಿ ವಿಚಾರ ಮಾಡಿರಿ ಅಂತೇಳಿ ಅಜ್ಮೀರ್ ಅಣ್ಣ ಕರೆದಿರ್ತೀವಿ. ಅವ್ರು ಒಂದು ಮಾತು ಹೇಳ್ಬಿಟ್ರೆ ಅವ್ರು ಹೋಗಿಬಿಟ್ಟಿರ್ತಾರೆ. ಹಿಂದೂಗಳೇ ಬರಬೇಕು, ಮುಸ್ಲಿಮರು ಬರ್ಬೇಕು ಅನ್ನೋದು ಯಾವುದೂ ನಿಯಮನೇ ಇಲ್ಲ. ನಾ ಬಂದಿಂದ ಯಾರಿಗೇ ಹೇಳಿ, ನನ್ನ ಜಗದೀಶ್ ಅನ್ನಾರತ್ತು, ಇವರು ಎಲ್ಲ ಪೀರ ಅನ್ನಾರತ್ತು, ಅಥವಾ ಎಲ್ಲ ನಾ ಯಮನಪ್ಪ ಅಣ್ಣಾರು ಎಲ್ಲ ನೀವೆಲ್ಲ ನಾಯಕರದಿರಲ್ಲ, ಬಂದು ಹಿಂಗೈತ್ರಿ ಅಣ್ಣ ಅಂತ ಹೇಳ್ಬಿಟ್ರೆ ಅದು ಅವ್ರವ್ರ ಹುಡುಗರಿಗೆ ಹೇಳ್ಕೊಂಡು ಅಥವಾ ಏನೋ ಒಂದು ಸಣ್ಣ ಪುಟ್ಟ ಸಮಸ್ಯೆ ಇದ್ರು ಅವ್ರವರಲ್ಲೇ ತಿಳುವಳಿಕೆ ಹೇಳಿ ಹಿಂಗಿದೆ ಅಂತೇಳಿ ಕಳಿಸ್ತಾರೆ. ಸರ್ಕಾರದಿಂದ ನಾವು ಹಬ್ಬ ಮಾಡಬೇಕು, ನಾವು ವಿಜೃಂಭಣೆಯಿಂದ ರಂಜಾನ್ ಮತ್ತು ಹೋಳಿ ಹಬ್ಬನ ಆಚರಣೆ ಮಾಡ್ಬೇಕಂದ್ರೆ ತಮ್ಮೆಲ್ಲರ ಗುರು ಹಿರಿಯರ ಸಹಕಾರ ಅವಶ್ಯಕವಾಗಿದೆ. ಮತ್ತೆಲ್ಲ ನನ್ನ ಯುವಕ ಮಿತ್ರರಿಗೂ ನನಗೆ ಅವ್ರ ಸಹಕಾರ ಅವಶ್ಯಕತೆಯಾಗಿದೆ. ಇವತ್ತಿನ ದಿನ ನಾವು ಎಲ್ಲ ಇವತ್ತು ಶಾಂತಿಯುತವಾಗಿ ನಮ್ಮ ಅಮ್ಮಿನಗಡ ಸ್ಟೇಷನ್ದಾಗ ಯಾವುದೂ ನಡೆದಿಲ್ಲಪ್ಪ. ಕಾರಣ ಯಾರಪ್ಪ ಅಂದ್ರೆ ತಾವೆಲ್ಲ ಗುರು ಹಿರಿಯರು, ನನ್ನ ಸಹೋದರರು. ಇಲ್ಲ ಅಂದರೆ ಯಾರೋ ಒಂದು ಮಾಡೋ ತಪ್ಪಿಗೆ ನಾವು ಹಿರಿಯರು ಅದಕ್ಕೆ ಸಪೋರ್ಟ್ ಮಾಡಿಬಿಟ್ರೆ ಅಂದ್ರೆ ಹುಡುಗರು ನಮ್ಮ ಹಿಡಿತೆಯಾಗಿರಲ್ಲ. ಅದಕ್ಕಾಗಿ ಹೇಳೋದು ಇಷ್ಟೆಲ್ಲ ಮಾಡೋಕ್ಕೆ ಕಾರಣ ಹಬ್ಬ ಹರಿದಿನಗಳ ಮುಂಚಿತವಾಗಿ ಶಾಂತತೆ ಸಭೆ ಮಾಡೋಕ್ಕೆ ರೀಸನ್ನೇ ಇದು. ನಮ್ಮ ಹುಡುಗರಿಗೆ ನಾವು ಹದ್ಬಸ್ತಿನಾಗ ಇಟ್ಕೋಬೇಕು. ಯಾವುದೇ ರೀತಿಯಾದಂಥ ಅವರಿಗೆ ಕಟ್ಟುಪಾಡುಗಳು ಏನದೋ ಕಾನೂನು ಚೌಕಟ್ಟಿನಲ್ಲಿ ಏನು ಮಾಡಬೇಕು ಅದ್ರ ಪ್ರಕಾರ ನಡ್ಕೋಬೇಕು. ಇನ್ ಕೇಸ್ ಏನೋ ಸಣ್ಣ ಪುಟ್ಟ ಇನ್ಸಿಡೆಂಟ್ ಬಂದರೂ ತಮ್ಮಲ್ಲೇ ಬಗೆಹರಿಸಬೇಕು. ಇನ್ ಕೇಸ್ ಆಗ್ಲಾರ ಟೈಮ್ಗೆ ನಮ್ಮಂತ ಫೋನ್ ಮಾಡಿ ಅದು ಏನೇ ಇದ್ದರೂ ಇಮಿಡಿಯೇಟಾಗಿ ಬಂದು ಸಾಲ್ವ್ ಮಾಡ್ತೇವೆ. ನಮ್ಮ ಸಿಬ್ಬಂದಿಯವ್ರನ್ನೂ ಒದಗಿಸ್ತೀನಿ. ನಾವು 11 ಗಂಟೆ ತನಕ ಅವ್ರು ರಂಜಾನ್ ಟೈಮಿಂಗು ಹೇಳಿದ್ದಾರೆ. ಅಲ್ಲಿ ತನಕ ನೀವು ಕೂಡಿ ಹಬ್ಬವನ್ನು ರಂಜಾನ್ದಾಗ ನಾವು ಭಾಗವಹಿಸೋಣ. ನೆಕ್ಸ್ಟ್ ಹೋಳಿ ಹಬ್ಬಕ್ಕೆ ಅವರು ಭಾಗವಹಿಸಲಿ. ಅದಕ್ಕಿಂತ ಹೆಚ್ಚಾಗಿ ವಿಶೇಷತೆ ಏನಂದ್ರೆ ಈ ಶ್ರೀಶೈಲ ಹೋಗುವಂಥ ಪಾದಯಾತ್ರಿಗಳು ಅದು ನನ್ನ ಮನೆಗೆ ಬಂದಿದ್ರು. ಅವರು ಎಷ್ಟೋ KGದು ಗಂಟಿ ಕೊಡೋ ಥರ ಮೆರವಣಿಗೆ ಐತ್ರಿ ಮೇಡಮ್ ಅಂದರು. ಅದು ರೋಡಿಗೆ ಹೋಗ್ತೈತಿ ಕರೆ, ಆದರೂ ನಾವು ಏನೈತಿ ಎಲ್ಲರೂ ಕೂಡೇ ಮಾಡ್ತೇವೆ ಅಂತ ಬಂದಿದ್ರು. ಎಲ್ಲರೂ ಸೇರಿ ಹಬ್ಬ ಮಾಡತ್ತಿದ್ದೀವಿ. ಅದು ಒಂದು ರೀತಿ ಯುವಕರು 2 ಹಬ್ಬಕ್ಕಿಂತ ಅದೊಂದು ವಿಶೇಷವಾಗಿ ಮಾಡತ್ತಾರೆ. ಯಾಕೆ ಹೇಳು, ಈಗ ಹೇಳ್ದಂಗೆ ಸಹೋದರ ರವಿ ಅನ್ವಲ್ಲರ ಅದ್ರ ಪ್ರಸಾದ ಕೊಡ್ತಾರತ್ತೇಳಿ ನಾವು ನೋಡಿದ್ದೀವಿ, ಎಲ್ಲ ಕಡೆ ನೋಡಿದ್ದೀವಿ. ಬಟ್ ಇಲ್ಲಿದೊಂದು ವಿಶೇಷ. ಅವ್ರ ಹಬ್ಬದಾಗ ಎಷ್ಟೋ ಸಾರಿ ನೋಡಿದ್ದೀನಿ, ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಅದೇನ ಪ್ರಸಾದ ಮಾಡಿಸೋದಾಯ್ತು ಅಥವಾ ಅವ್ರನ್ನ ಕಳಿಸೋದಾಯ್ತು, ಮೆರವಣಿಗೆ ಮಾಡೋದಾಯ್ತು, ಎಲ್ಲ ಸಮಾಜ ಬಾಂಧವರು ಅದರ ಭಾಗವಹಿಸಿ ಎಲ್ಲ ಯಶಸ್ವಿಯಾಗಿ ನಡೆಸ್ಕೊಡ್ತಿರತ್ತೆ. ನಮ್ಗೆ ಒಂದು ಭಾವನೆ ಇದೆ, ಸಹಕಾರ ಕೊಡ್ತಿರತ್ತೆ, ಒಂದು ಹೋಪ್ ಇದೆ. ಅದನ್ನು ತಾವು ನಡೆಸ್ಕೊಡ್ತೀರ ಅನ್ಕೋತೀನಿ.